ಸರ್ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ನಿಮಗೆ ಭೀಮನಮಾಸ ಹಬ್ಬದ ಶುಭಾಶಯಗಳು. ಬನ್ನೂರಿನ ದೇವನಗರಿಯಲ್ಲಿ ಇಡೀ ರಾಜ್ಯ ನೋಡುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಸೇರ್ತಾ ಇದ್ದೀರಾ ಯಜಮಾನರುಗಳು. ರಾಜ್ಯದ ಜನತೆಗೆ ತಾವು ಸ್ವಾಗತ ಏನು ಹೇಳ್ತೀರಾ? ಮೊದಲಿಗೆ ನಾನು ಬನ್ನೂರು ರಾಧಾಕೃಷ್ಣ ಅಂತ ನನ್ನ ಹೆಸರು. ಎಲ್ರಿಗೂ ಭೀಮ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಈ ಒಂದು ಕರಿಯಪ್ಪನ ದೇವಸ್ಥಾನ ಅಂದರೆ ಇತಿಹಾಸ. ಅದು ಇತಿಹಾಸ ಏನು ಅಂತಂತಂದರೆ, ಕರಿಯಪ್ಪ ಸ್ವಾಮಿಗಳು ಅಂತ ಇದ್ರು. ಅವರು ಹೆಚ್ಚಿಗೆ ಬಟ್ಟನೆ ಆಗ್ತಿರ್ಲಿಲ್ಲ, ಯಾವುದೋ ಒಂದು ಧೋತಿ ಹಾಕತ್ತಿದ್ರು ಅಷ್ಟೇ ಹೊರತು ಅವ್ರಿಗೆ ಈ ದೇವಸ್ಥಾನ ಇರಲಿಲ್ಲ. ಅವ್ರು ಎಲ್ಲಿ ಮನೆ ಕತ್ತೀವಿ ಗೊತ್ತಿರಲಿಲ್ಲ, ಯಾವ ಸ್ನಾನ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಬೆಳ್ಳಿ ಸಂದಿಲೆಲ್ಲ ಮನೆ ಕಬ್ಬರು ಮಾಡೋರು, ಊರೆಲ್ಲ ಸುತ್ತೂರು ಮಾಡೋರು. ಅದೊಂದು ಜನಗಳಿಗೆ ಅವ್ರು ಕಂಡ್ರೆ ಅನ್ನೋಂಥ ದೈವಭಕ್ತಿ. ಅವರು ಬತ್ತ 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 ಯಾವ ಮಟ್ಟ ಬೆಳೀತು ಅಂದ್ರೆ, ಇವತ್ತು ಮಳೆ ಬರ್ತದಂದ್ರೆ ಇವತ್ತು ಖಂಡಿತ ಮಳೆ ಬರೋದು. ಮುಳ್ಳು ಮೇಲೆ ಮನೆ ಕತ್ತಿದ್ದ ವ್ಯಕ್ತಿಯವರು ನಾವು ನೋಡಿರಲಿಲ್ಲ. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ನಮ್ಗಿಂತ ಹಿರಿಯವರೆಲ್ಲ ನೋಡಿದ್ರು. ಅವ್ರು ತೀರೋದ್ಮೇಲೆ ಅವ್ರ ಗದ್ಗೆನ ಇಲ್ಲಿ ಮಾಡಿದ್ರು. ಇದು ವಿಶೇಷ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ನಮ್ಮ ಒಂದು ಕುಟುಂಬ ಐತೆ, ಪರ್ಲಪ್ಪ ನಿಮಗೆ ಬೋರಪ್ಪ ಅವ್ರ ಕುಟುಂಬ. ಅವತ್ತು ಅವ್ರ ಮನೆಯಿಂದ ಅವ್ರು ಅನ್ನ ತತ್ತಿದ್ರು. ಆದರೆ ಕರಿಯಪ್ಪ ಸ್ವಾಮಿಗಳು ಮೂಲತಃ ವಿಶ್ವಕರ್ಮ ಜನಾಂಗದವರು. ಈ ಒಂದು ಹಬ್ಬ 90 ಭಾಗ ವಿಶ್ವಕರ್ಮ ಜನಾಂಗದವ್ರಿಗೆ. ಆದರೆ ನಡ್ಸ್ಕೊ ಬರ್ತಿರೋಂಥ ದೇವಸ್ಥಾನ ನಡ್ಸ್ಕೊ ಬರ್ತಿರೋರು ಅಲ್ಲಲ್ಲಿ ಇದು ಪರ್ಲಪ್ಪನಿಗೆ ಬೋರಪ್ಪ ಅವರ ವಂಶಸ್ಥರು ನಡೆಸ್ಕೊತಾರೆ. ಇವತ್ತಿಗೂ ಅದೇ ಅವರೇ ನಡೆಸ್ಕೊತಾರೆ. ಇವತ್ತು ರಾಮಲಿಂಗೇಗೌಡರ ಮಠ ಮಾಜಿ ಪುರಸಭಾ ಉಪಾಧ್ಯಕ್ಷರಿದ್ದ ಅವರ ಅಧ್ಯಕ್ಷತೆಯಲ್ಲಿ ಇವ್ರು ನಡ್ಕೊಬೇಕಾಯ್ತೆ. ಒಂದೇ ದಿನ ಇವತ್ತು ಸಾಯಂಕಾಲದಿಂದ ನಾಳೆ ಸಾಯಂಕಾಲ ಗಂಟ ಹೆಚ್ಚಿಗೆ ಒಂದು 5 ಲಕ್ಷ ಜನ ಸೇರ್ಬೋದು. ಇತಿಹಾಸನ ಇಲ್ಲಿ ನೋಡಿಲ್ಲ, ಒಂದ್ ದಿನಕ್ಕೆ ಒಂದು 5 ಲಕ್ಷ ಜನ ಸೇರ್ತಾರೆ ಅಂತ ಇತಿಹಾಸ ಎಲ್ಲೂ ಇಲ್ಲ. ಒಟ್ಟು 3 ದಿನದ ಕಾರ್ಯಕ್ರಮ. ಕಾರ್ಯಕ್ರಮ ಅದು ವಿಶೇಷ ಅಂದ್ರೆ ನಾಳೆ 10 ಗಂಟೆ ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆ ಗಂಟ ಹೊರಗಡೆಯಿಂದ ಬರುವಂತ ಜನಗಳೆಲ್ಲ ಬಂದು ದೇವರ ದರ್ಶನ ಮಾಡ್ತಾರೆ. 3 ಗಂಟೆ ಮೇಲೆ ನಮ್ಮ ಬನ್ನೂರಿನವರು ಅಕ್ಕಪಕ್ಕದವ್ರು ಬಂದ್ರೆ ಅವ್ರ ದರ್ಶನ ಮಾಡ್ಕೊಳ್ತಾರೆ. ವಿಶೇಷವಾಗಿ ಒಂದು 5 ಲಕ್ಷ ಜನ ಸೇರ್ತಾರೆ. 5 ಲಕ್ಷ ಜನ ಬಂದ್ರು ಅವ್ರಿಗೆಲ್ಕ ದೇವ್ರ ದರ್ಶನ, ಪ್ರಸಾದ ಮತ್ತೆ ಊಟದ ವ್ಯವಸ್ಥೆ ಇವೆಲ್ಲನೂ ಸಹ ವಿಶ್ವಕರ್ಮ ಜನಾಂಗದವರು ಜೊತೆಗೆ ನಮ್ಮ ಏನು ಒಂದು ಕುಟುಂಬ ಐತೆ ಗ್ರಾಮಸ್ಥರು ಎಲ್ಲರೂ ಸೇರ್ತಾರೆ. ಇದ್ರ ಒಬ್ಬರೇ ಅಂತಲ್ಲ, ಎಲ್ಲಾ ಜನಾಂಗದವರು ಸೇರಿ ಇಲ್ಲಿ ಹಬ್ಬದ ತರ ಆಚರಣೆ ಮಾಡ್ತಾರೆ. ಭಜನೆ ಕಾರ್ಯಕ್ರಮ ಇರ್ಬೋದು, ಹರಿಕಥೆ ಕಾರ್ಯಕ್ರಮ ಇರ್ಬೋದು, ನಾಟಕ, ಇದು ಸಹ ಇಲ್ಲೆಲ್ಲ ಒಂದೇ ದಿನಕ್ಕೆ ಇವೆಲ್ಲನೂ ಹಮ್ಮಿಕೊಂಡು ಮಾಡ್ತೇವೆ. ಇದ್ರ ಜೊತೆಗೆ ವಿಶೇಷ ಏನಪ್ಪಾ ಅಂದ್ರೆ, ಈ ಒಂದು ನಮ್ಮ ಗೌರ್ಮೆಂಟ್ ಸರ್ಕಾರಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇವೆಲ್ಲ ಫುಲ್ಲು ಪಾರ್ಕಿಂಗ್ ಆಗೋಗಿರ್ತದೆ. ಬರೀ ಸ್ಕೂಟ್ರು, ಜನ ಅಲ್ಲ, ಬರೀ ಸ್ಕೂಟ್ರು. ಇದು ನಮ್ಮ ಬೆಳ್ಳಿವನ, ಗವಿಗೌಡ, ಇದೆಲ್ಲ ಬಡಾವಣೆ ಎಲ್ಲ ಫುಲ್ಲು ಪಾರ್ಕಿಂಗ್ ವ್ಯವಸ್ಥೆ ಆಗೋಯ್ತದೆ. ಇದಕ್ಕೆ ಸೂಕ್ತವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಬಂದೋಬಸ್ತನ್ನ ವ್ಯವಸ್ಥೆ ಮಾಡ್ಕೊಳ್ತಾರೆ. ಜೊತೆಗೆ ಬರುವಂತ ಭಕ್ತಾದಿಗಳು ಇಲ್ಲಿ ತನಕ ಒಂದು ಬೇರೆ ತರ ಸಮಸ್ಯೆ ಆಗಿಲ್ಲ. ಪ್ರತಿಯೊಬ್ರು ಬರ್ತಾರೆ, ಶಿಸ್ತಾಗಿ ಹೋಗ್ತಾರೆ. ಜನ ನೋಡ್ಬೇಕು, ಆ ಜನಸಾಗರ ನೋಡಿದ್ರೆ ಕರಿಯಪ್ಪ ಒಂದು ಪವಾಡ ಜಾಸ್ತಿ ಇದೆ ಅಂತ ಗೊತ್ತಾಯ್ತದೆ. ಇದೊಂದು ಇತಿಹಾಸ ಬೆಳಕ ಬಂದಿದೆ, ಮುಂದೆ ಬೆಳಕು ಹೋಗ್ಲಿ. ಕರಿಯಪ್ಪ ಮತ್ತೆ ಕೈಲಾಸೇಶ್ವರ ಅಂತ ಮಹಾಲಿಂಗ ಇದೆ, ಅದು ನಮ್ಮ ರಾಮಾನಂದ ಸ್ವಾಮಿಗಳದ್ದು ಗದ್ಗನಿಗಿದೆ. ಅವ್ರು 3 ಜನ ಸೇರಿ ಇಡೀ ನಮ್ಮ ಗ್ರಾಮಾಂತರಕ್ಕೆ ಎಲ್ಲಕ ಒಳ್ಳೇದನ್ನ ಆಶೀರ್ವಾದ ಮಾಡಿ ಅಂತ ಹೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಭೀಮನಮಾಸ ಹಬ್ಬದ ಪ್ರಯುಕ್ತ ಜನಗಳಿಗೆ ಶುಭಾಶಯ ಕೊಡ್ತಾ, ಜೊತೆಗೆ ನಮ್ಮ KSRTC ಅವರು ಸಿಬ್ಬಂದಿಗಳು ಜೊತೆಗೆ ನಾಳೆಗೆ ಈ ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಫುಲ್ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಿಂದ ನಮ್ಮ ಮೇನ್ ರೋಡ್ ಮತ್ತೆ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಮುಖಾಂತರ ಸಂಚಾರ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊತಾ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಬನ್ನೂರಿನ ಆತ್ಮೀಯ ಗೆಳೆಯ ನಾಗರಾಜು ಅಲಿಯಾಸ್ ಉಪ್ಪಿ ಅವರಿಗೆ ನಾನು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಒಂದೆರಡು ಮಾತುಗಳನ್ನ. ಆಮೇಲೆ ಇನ್ನೊಂದು ಕೃಷ್ಣ, ನಾನೊಂದು ಹೆಸರಿಟ್ಬಿಟ್ಟಿದ್ದೀನಿ ನನ್ನ ಪ್ರೀತಿಯಿಂದ ಬನ್ನೂರಿಗೆ, ದೇವನಗರಿ ಅಂತ. ಯಾಕೆಂದ್ರೆ ನಾನು ಯಾವಾಗಲೂ ನಮ್ಮ ಬನ್ನೂರನ್ನ ಗುರುತಿಸಿದ ದೇವನಗರಿಯಿಂದ ಯಾವುದೇ ಧಾರ್ಮಿಕ ಆಚರಣೆ ಆದರೂ, ಅದರಲ್ಲೂ ನಮ್ಮ ಪುಣ್ಯಾತ್ಮರು ಹುಟ್ಟಿದಂತಹ ಸ್ಥಳ, ನಮ್ಮ ರಾಯರಿರುವಂತಹ ಸ್ಥಳ. ಹಾಗಾಗಿ ದೇವನಗರಿ ಮತ್ತೆ ಕೈಲಾಸೇಶ್ವರ ಮತ್ತೆ ಹನುಮಂತೇಶ್ವರ ಎಂತ ಪವಿತ್ರವಾದ ವಿಶೇಷ ಏನಂತ ಅಂದ್ರೆ, ನಮ್ಮ ಬನ್ನೂರಿನ ಆಳಿರೋರು ಸಾಮ್ರಾಜ್ಯದ ಅವ್ರ ಆಳಿರೋರು. ಏನಪ್ಪ ವಿಶೇಷ ಅಂತ ಅಂದ್ರೆ, ಮೊದಲಿಗೆ ಹೇಳ್ಬೇಕು ಅಂತಂದ್ರೆ, ವ್ಯಾಸರಾದ್ರು ಹುಟ್ಟಿದಂತ ಪುಣ್ಯ ನಾಡು ನಮ್ಮ ಬನ್ನೂರು. ಇಲ್ಲೇ ಹುಟ್ಟಿ ಬೆಳೆದಿರೋದು. ಅವರೇ ಪ್ರತಿಷ್ಠಾಪನೆ ಮಾಡಿರುವಂತ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತೆ 2 ಮಾಡಿದ್ದಾರೆ. ನಮ್ಮ ರಾಮದೇವ ದೇವಸ್ಥಾನ ಅವರೇ ಪ್ರತಿಷ್ಠಾಪನೆ ಮಾಡೋದು. ಜೊತೆಗೆ ವಿಶೇಷ ಅಂತ ಅಂದ್ರೆ, ಸೀತಾಮಾತೆ ನಾನು ಸಂತೋಷವಾಗಿರ್ಬೇಕು ಅಂತ ಒಂದು ಜಾಗ ಹುಡುಕ್ತಿರ್ಬೇಕಾದ್ರೆ ಆಯ್ಕೆ ಮಾಡ್ಕೊಂಡದ್ದು ನಮ್ಮ ಬನ್ನೂರ್ನ. ಅವಳು ಬಂದು ಇಲ್ಲಿ ಸಂತೋಷವಾಗಿರೋದ್ರಿಂದ ಹನುಮಂತ
ಒಂದು ಲಿಂಗ ತಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಹೆಸರು ಕೊಟ್ಟದ್ದು ಆನಂದವಲ್ಲಿ ಹನುಮಂತೇಶ್ವರ ಅಂತ ನಾವು ಅವರು ಪ್ರತಿಷ್ಠಾಪನೆ ಮಾಡೋದು. ಯಾಕಂದ್ರೆ ಸೀತಾಮಾತೆ ಆನಂದ ಆಗಿರುವಾಗ ಅದು ಒಲ್ಲಿ, ಹೌದು ಸೀತಾಮಾತನ ಒಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಹೆಸರು ಬಂದದ್ದು ಆನಂದವಲ್ಲಿ ಹನುಮಂತೇಶ್ವರ ಅಂತ ಇದೆ. ಜೊತೆಗೆ ತೀರ್ಥರಾಮೇಶ್ವರ ಇದೆ, ಒಳಕೆರೆ ರಾಮೇಶ್ವರ ಇದೆ, ಹೇಮದ ಮಾತೆ ಇದೆ, ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ, ಸರೋವರ ವೀರಾಂಜನ ಇದೆ, ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಕರೆಪ್ಪನ ಗದ್ಗೆ ಇದೆ. ಯಾಕೆಂದ್ರೆ ಇಲ್ಲಿ ಯಾವ ದೇವಸ್ಥಾನ ಇಲ್ಲ ಅಂತ ಇಲ್ಲ. ಜೊತೆಗೆ ಏನಪ್ಪಾ ವಿಶೇಷ ಅಂದ್ರೆ ಎಲ್ಲಾ ಜನರು ಸೇರಿಸಿ ಈ ದೇವಸ್ಥಾನಗಳನ್ನ ನೋಡ್ಕೊತಾ ಇದ್ದಾರೆ. ಅದು ವಿಶೇಷವಾಗಿರುವಂತ ದೇವಸ್ಥಾನ. ಹಾಗಾಗಿ ಎಲ್ಲರೂ ಕೂಡ ಆಹ್ವಾನ ಕೊಡ್ಲಿ. ಎಲ್ರಿಗೂ ಇದೇ ಹೇಳುವಂಗೆಲ್ಲ ಇಡೀ ಕ್ಯಾಲೆಂಡರ್ ಪ್ರತಿಯೊಂದು ಕ್ಯಾಲೆಂಡರ್ ಅಮಾವಾಸ್ಯೆ ಅಂದ್ರೆ ಬಂದವ್ರಲ್ಲಿ ವಿಶೇಷ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವ ಅಂತ ಅನ್ಬಿಟ್ಟು. ಥ್ಯಾಂಕ್ ಯು ಧನ್ಯವಾದಗಳು.